ಎಸ್ ನೋಡಿ, ಈಗ ಆಲ್ರೆಡಿ ಪ್ರತಿಭಟನೆಯ ಕಿಚ್ಚು ಕೂಡ ಜೋರಾಗಿದೆ. ತಮಿಳುನಾಡಿಗೆ ನೀರು, ಕನ್ನಡಿಗರು ಕೆರಳಿ ಕೆಂಡವಾಗ್ತಿದ್ದಾರೆ. ಏನ್ ಮಾಡೋದು ಸ್ವಾಮಿ, ನಮ್ಗೆ ನೀರಿಲ್ಲ ಅಂತ ಕೇಳ್ತಿದ್ದಾರೆ. ಮಂಡ್ಯದಲ್ಲಿ ರೈತ ಸಂಘಟನೆಗಳ ಹೋರಾಟ ಜೋರಾಗ್ತಾ ಇದೆ, ಬೇರೆಯದ್ದೇ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಪ್ರತಿಭಟನೆಯ ಕಿಚ್ಚು ಜಾಸ್ತಿ ಆಗ್ತಾ ಇದೆ. ರಸ್ತೆಗಳನ್ನ ತಡೆದು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಟೈರ್ಗಳಿಗೆ ಬೆಂಕಿಯನ್ನ ಹಚ್ಚಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಪ್ರತಿಭಟನಾಕಾರರು. ತಮಿಳುನಾಡಿನ ವಿರುದ್ಧ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. CWMA ಈ ಒಂದು ವಿಚಾರದಲ್ಲಿ ತೆಗೆದುಕೊಂಡಿರುವಂತಹ ನಿರ್ಧಾರ ಅಥವಾ ಹೊರಡಿಸಿರುವಂತಹ ಆದೇಶ ಯಾವುದೇ ಕಾರಣಕ್ಕೂ ಕೂಡ ಸರಿ ಇಲ್ಲ. ಮನೆಗೆ ಮಾರಿ ಊರಿಗೆ ಉಪಕಾರಿ ಎನ್ನುವ ರೀತಿಯಲ್ಲಿ ಆಗೋಯ್ತು. ಕಾವೇರಿ ನಮ್ಮ ಹಕ್ಕು, ನಮ್ಗೆ ಬಿಡಬೇಕಾಗಿರುವಂತಹ ನೀರು ನಮ್ಗೆ ಸಲ್ಲಬೇಕಾಗಿರುವಂತದ್ದು ಅದೆಲ್ಲವೂ ಕೂಡ. ಆದ್ರೆ ಇದೀಗ ತಮಿಳುನಾಡಿಗೆ ಬಿಡೋದಕ್ಕೆ ಹೊರಟಿದ್ದಾರೆ. 15 ದಿನಗಳ ಕಾಲ ಪ್ರತಿನಿತ್ಯ 3500 ಕ್ಯೂಸೆಕ್ ನೀರನ್ನ ಬಿಡುಗಡೆಗೆ ಆದೇಶವನ್ನ ಹೊರಡಿಸಿದೆ. CWMA ಈ ಕುರಿತಾಗಿ ಆದೇಶವನ್ನ ಹೊರಡಿಸಿದೆ. ನೋಡಿ, ಮಂಡ್ಯದಲ್ಲಿ ಇದೀಗ ರಸ್ತೆ ತಡೆದು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಹಳ್ಳಿಗಳಲ್ಲೂ ಕೂಡ ಈ ಹೋರಾಟ ಮುಂದುವರಿಯುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಬಿಡೋದಿಲ್ಲ. ಹೇಗೆ ಅವರು ನೀರನ್ನ ಬಿಡ್ತಾರೆ ತಮಿಳುನಾಡಿಗೆ ನೋಡೇ ಬಿಡೋಣ. ನಮಗೆ ನೀರಿಲ್ಲ, ಈ ಸಂದರ್ಭದಲ್ಲಿ ನಾವೇ ಕೊರಗ್ತಾ ಇದ್ದೀವಿ, ಏನ್ ಮಾಡೋದು ಅಂತ ಚಿಂತನೆ ಮಾಡ್ತಿದ್ದೀವಿ. ಇಂತಹ ಸಂದರ್ಭದಲ್ಲಿ ಈ ನಿರ್ಧಾರ ನ್ಯಾಯಸಮ್ಮತವಲ್ಲ, ನ್ಯಾಯ ಸಿಗ್ಲಿಲ್ಲ ನಮ್ಗೆ ಇಲ್ಲೂ ಕೂಡ. CWRC ಒಂದ್ ಕಡೆನಲ್ಲಿ ಆದೇಶವನ್ನ ಹೊರಡಿಸುತ್ತೆ, ಆದ್ರೆ CWMA ನಲ್ಲಿ ಆದ್ರೂ ನಮ್ಗೆ ಒಂದು ನ್ಯಾಯ ಸಿಗುತ್ತೆ ಅನ್ನುವಂತ ನಿರೀಕ್ಷೆಯಲ್ಲಿದ್ರು ಕನ್ನಡಿಗರು, ರೈತರು ಎಲ್ಲರೂ ಕೂಡ. ಅದೆಲ್ಲದಕ್ಕೂ ಕೂಡ ಇದೀಗ ಫುಲ್ ಸ್ಟಾಪ್ ಬಿದ್ದಿದೆ. ತಮಿಳುನಾಡಿಗೆ ಪ್ರತಿನಿತ್ಯನೂ ಕೂಡ 3500 ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡೋದಕ್ಕೆ ಆದೇಶವನ್ನ ಹೊರಡಿಸಿದೆ CWMA. ಎಲ್ಲಿಗೆ ಹೋಗ್ಬೇಕು ಇಲ್ಲಿರುವಂತ ಕನ್ನಡಿಗರು, ಏನ್ ಮಾಡಬೇಕು? ಎಷ್ಟೋ ಕಡೆಗಳಲ್ಲಿ, ಅದರಲ್ಲೂ ಕೂಡ ಉತ್ತರ ಕರ್ನಾಟಕ ಭಾಗ ಅಂತ ಬಂದಂತ ಸಂದರ್ಭದಲ್ಲಿ ಬರಗಾಲ ಬಂದು ಅಲ್ಲಿರುವಂತಹ ಜನರ ಪರಿಸ್ಥಿತಿ ಅಧೋಗತಿ ಆಗಿದೆ. ಇವಾಗ ನಾವು ಮಂಡ್ಯದಿಂದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಹೋರಾಟ ಬೇರೆಯದ್ದೇ ಸ್ವರೂಪವನ್ನ ಪಡೆದುಕೊಂಡಿದೆ. ರಸ್ತೆಗಳನ್ನ ತಡೆದು ಹೋರಾಟವನ್ನ ಮಾಡೋದಕ್ಕೆ ಪ್ರತಿಭಟನಾಕಾರರು ಮುಂದಾಗಿದ್ದಾರೆ. ಟೈರ್ಗೆ ಬೆಂಕಿಯನ್ನ ಹಚ್ಚಿ ತಮ್ಮ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ, ಧಿಕ್ಕಾರಗಳನ್ನ ಕೂಗ್ತಿದ್ದಾರೆ. CWMA ಜೊತೆ ಕರ್ನಾಟಕ ತಮಿಳುನಾಡು ನಿಯೋಗ ಸಭೆಯನ್ನ ನಡೆಸಿತು. ಆ ಸಭೆ ಕೂಡ ಅಂತ್ಯ ಆಗಿದೆ. ಆದ್ರೆ ಕೊನೆಯಲ್ಲಿ ಕೊಟ್ಟಿರುವಂತ ಆದೇಶ ಯಾವುದೇ ಕಾರಣಕ್ಕೂ ಕೂಡ ನ್ಯಾಯಯುತವಾಗಿಲ್ಲ. ನಾವಿದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಈ ರೀತಿಯಾಗಿ ಅನ್ಯಾಯ ಮಾಡ್ತಾರೆ ಕನ್ನಡಿಗರಿಗೆ ಅನ್ನೋದು ಗೊತ್ತಿರಲಿಲ್ಲ. ಹೀಗೆ ಮಾಡಬಾರ್ದಿತ್ತು. ಎಲ್ರಿಗೂ ಕೂಡ ಗೊತ್ತಿದೆ, ಜಲಾಶಯಗಳು ಬರಿದಾಗಿದೆ, ಜಲಾಶಯಗಳಲ್ಲಿ ನೀರಿನ ಮಟ್ಟ ಅನ್ನೋದು ಕುಸಿತವನ್ನ ಕಂಡಿದೆ, ಒಳಹರಿವಿಲ್ಲ. ನಾಲೆಗಳ ಮುಖಾಂತರ ರೈತರು ನಮ್ಗಿಂತಿಷ್ಟು ನೀರನ್ನ ಬಿಟ್ಕೊಟ್ಬಿಡಿ ಬೇಸಾಯಕ್ಕೆ ಅಂತಾನೆ ಅಂತ ಕೇಳ್ತಿದ್ದಾರೆ. ಆದ್ರೆ ಒಂದ್ ಕಡೆನಲ್ಲಿ ಸರ್ಕಾರ ಆ ವಿಚಾರಕ್ಕೆ ಸಂಬಂಧಪಟ್ಟಂತೂ ನಿಲುವನ್ನ ತೆಗೆದುಕೊಳ್ಳಲಿಲ್ಲ. ಮೀಟಿಂಗ್ಗಳನ್ನ ಮಾಡ್ತಾರೆ, ಜಿಲ್ಲಾ ಪ್ರವಾಸಗಳನ್ನ ಮಾಡ್ತಾರೆ, ಕೇಂದ್ರ ಸಚಿವರುಗಳಿಗೆ ಸೂಚನೆಗಳನ್ನ ಕೊಡ್ತಾರೆ ಸಂಸತ್ನಲ್ಲಿ ಯಾವ ರೀತಿಯಾಗಿ ಮಾತನಾಡಬೇಕು ಅಂತ. ಆದ್ರೆ CWMA ನಲ್ಲಿ ಯಾವ ರೀತಿಯಾಗಿ ವಾದವನ್ನ ಮಂಡಿಸಬೇಕು, ಪ್ರಸ್ತುತವಾಗಿ ವಾಸ್ತವಿಕವಾಗಿ ಇಲ್ಲಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ, ನೀರಿನ ಮಟ್ಟ ಎಷ್ಟಿದೆ, ಅದರಲ್ಲಿ ರೈತರಿಗೆ ಎಷ್ಟು ಹೋಗ್ತಾ ಇದೆ, ಕುಡಿಯೋದಕ್ಕೆ ಎಷ್ಟು ಹೋಗ್ತಾ ಇದೆ, ಇಂಥ ಸಂದರ್ಭದಲ್ಲಿ ತಮಿಳುನಾಡಿಗೆ ಬಿಟ್ರೆ ಅದು ಸರಿನಾ? ಈ ವಿಚಾರವನ್ನ CWMA ನಲ್ಲಿ ಚರ್ಚೆ ಮಾಡೋದಕ್ಕೆ, ವಾದವನ್ನ ಮಾಡೋದಕ್ಕೆ ಯಾಕೆ ಹೇಳ್ಕೊಡ್ಲಿಲ್ಲ? ಹಾಗಾದ್ರೆ ಇಲ್ಲಿ ಪಡ್ತಾ ಇರುವಂತಹ ಕನ್ನಡಿಗರ ಕಷ್ಟ ಸರ್ಕಾರಕ್ಕೆ ತಿಳಿಲಿಲ್ಲ. ಎಸ್, ಸಾರಾ ಗೌರವಿಂದ್ ಅವರು ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ಇವಾಗ ತಾನೇ CWMA ಇಂದ ಒಂದು ಆದೇಶ ಹೊರಡ್ಬಿತ್ತು, ನಿಮಗೆ ತಿಳಿದಿದೆ ಅಂತ ಅನ್ಕೊಳ್ತೀನಿ. ತಮಿಳುನಾಡಿಗೆ ಪ್ರತಿನಿತ್ಯನೂ ಕೂಡ 15 ದಿನಗಳ ಕಾಲ 3500 ಕ್ಯೂಸೆಕ್ ನೀರನ್ನ ಬಿಡುಗಡೆಗೆ ಆದೇಶವನ್ನ ಹೊರಡಿಸಿದೆ. ಸಮಂಜಸ ಅನ್ಸುತ್ತಾ, ನ್ಯಾಯಸಮ್ಮತ ಅನ್ಸುತ್ತಾ? ನೋಡಿ, ಈ ತೀರ್ಪು ನಮ್ಗೆ ಮೊದ್ಲೇ ಗೊತ್ತಿತ್ತು. ಏನ್ ಹೇಳಿ, ತೀರ್ಪು ಈ ತೀರ್ಪನ್ನ ನಾವು ನಿರೀಕ್ಷೆ ಮಾಡಿದ್ದ ಇದೇ ಬರುತ್ತೆ ಅಂತ. ಯಾಕೆ ಅಂತ ಹೇಳಿದ್ರೆ ಅಲ್ಲಿರೋರೆಲ್ಲ ತಮಿಳ್ನಾಡಿನ ಪರವಾಗಿರೋರೆ, ತಮಿಳ್ನಾಡಿನ ಪರವಾಗಿ ತಮಿಳ್ನಾಡಿನ ಓಲೈಸುವಂತವ್ರೆ ಅಲ್ಲಿರೋದು. ಮೂರ್ಖರು ಆ ತೀರ್ಪು ಕೊಟ್ಟಿದಾರಲ್ಲ, ಆ ಅವೈಜ್ಞಾನಿಕವಾದಂತ ತೀರ್ಪನ್ನ ಯಾವ ರೀತಿ ಕೊಡಬೇಕಾಗಿತ್ತು ನೀವು? ಬನ್ನಿ, ನಮ್ಮ ಭಾಗದಲ್ಲಿ ಕರ್ನಾಟಕಕ್ಕೆ ಬಂದು ಒಂದು ತಜ್ಞರ ತಂಡವನ್ನ ಕಳಿಸಿ ಅಲ್ಲಿ ಸತ್ಯತೆಯನ್ನ ತಿಳ್ಕೊಳ್ಳುವಷ್ಟು ಯೋಗ್ಯತೆ ಇಲ್ವಾ ನಿಮ್ಗೆ? ನಿಮ್ಮನ್ನ ಯಾರಾದ್ರೂ ನ್ಯಾಯಾಧೀಶರು ಅಂತಾರ? ಮೂರ್ಖರು ಅಂತಾರ ನಿಮ್ಮನ್ನ? ನಿಮ್ಮ ಮೂರ್ಖತನದ ಈ ಒಂದು ಆದೇಶವನ್ನ ನಾವು ಒಪ್ಕೊಳ್ಳೋದಿಲ್ಲ. ನಾವ್ ಯಾವುದೇ ಕಾರಣದಲ್ಲೂ ನೀರು ತಮಿಳ್ನಾಡಿಗೆ ಬಿಡೋದಕ್ಕೆ ಸಿದ್ಧರಿಲ್ಲ. ಮತ್ತೆ ಇದು ಸುಪ್ರೀಂ ಕೋರ್ಟ್ಗೂ ಅದ್ರ ಪರವಾಗಿಲ್ಲ. ಅಲ್ಲಿವರೆಗೆ ತಮಿಳ್ನಾಡಿಗೆ ನೀರು ಬಿಡಕ್ ಸಾಧ್ಯ ಇಲ್ಲಮ್ಮ, ಬಿಡೋದು ಇಲ್ಲ. ಮುಂದಿನ
ದಿನಗಳಲ್ಲಿ ನಾಳೆಯಿಂದ ನಾವ್ ಯಾವ ರೀತಿ ಹೋರಾಟ ಮಾಡಬೇಕು ಅಂತ ನಾಳೆ ಸಭೆ ಸೇರ್ತಾ ಇದ್ದೀವಿ, ಅಲ್ಲಿ ತೀರ್ಮಾನ ಮಾಡ್ತೀವಿ. ಸರ್, ಮತ್ತೊಂದ್ ಕಡೆನಲ್ಲಿ ಈ ಒಂದು ಸಭೆಯಲ್ಲಿ ಕೆಲವೊಂದಷ್ಟು ವಿಚಾರಗಳನ್ನ, ಅದರಲ್ಲೂ ಕೂಡ ವಾಸ್ತವಿಕವಾಗಿ ಕೆಲವೊಂದಷ್ಟು ಪ್ರಮುಖ ಅಂಶಗಳನ್ನ ಕೂಡ ವಾದವನ್ನ ಮಾಡೋದಕ್ಕೆ ಸರ್ಕಾರ ಅವ್ರಿಗೆ ತಿಳಿಸಿತ್ತು. ಆದ್ರೂ ಕೂಡ ವಾದವನ್ನ ಮಂಡನೆ ಮಾಡೋದ್ರಲ್ಲಿ ಎಲ್ಲೋ ಒಂದ್ ಕಡೆ ಹಿಂದೆ ಬಿದ್ರ ಅಂತ. ಖಂಡಿತ ಇಲ್ಲಮ್ಮ, ನಾವ್ ಅನ್ಕೊಳ್ಳೋದಷ್ಟೇ. ಅವ್ರು ಮೊದ್ಲೇ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ. ನೀವು ಏನ್ ವಾದ ಮಾಡಿ ಏನ್ ಬೇಕಾದ್ರೂ ಮಾಡಿ, ಅವ್ರು ಕೊಡೋ ತೀರ್ಪನ್ನು ಅವ್ರು ಕೊಟ್ಟೆ ಕೊಡ್ತಾರೆ ಅಂತ ನಮ್ಗೆ ಗೊತ್ತಿತ್ತು. ಇದು ನಮಗೆ ಅಲ್ಲಿ ಮನ್ನಣೆ ಸಿಗಲ್ಲ. ನಮ್ಮ ಲೋಕಸಭಾ ಸದಸ್ಯರು ಸತ್ತೋಗಿದ್ದಾರೆ. ಅವರು ಜೀವಂತವಾಗಿದ್ರೆ ನಮ್ಗೆ ಈ ಪರಿಸ್ಥಿತಿ ಬರ್ತಾ ಇತ್ತಾ? ಎಷ್ಟ್ ಜನ ಇದ್ದಾರೆ ಲೋಕಸಭಾ ಸದಸ್ಯರು? ಯಾಕಂದ್ರೆ ನಿಂತು ಹೋರಾಟ ಮಾಡ್ಲಿಲ್ಲ? ಇವ್ರನ್ನೆಲ್ಲ ಲೋಕಸಭಾ ಸದಸ್ಯರು ಅಂತ ನಾವು ಪೂರೈಸ್ಬೇಕಾ? ಇವತ್ತು ಇವರಿಂದ ನಾವು ಕಷ್ಟ ಪಡ್ಬೇಕು. ಹೆಂಡತಿ ಮಕ್ಕಳ ಜೊತೆ ಆರಾಮಾಗಿದ್ದಾರೆ. ಅವತ್ತು 26 ಜನ ಸತ್ರು. 91ನೇ ಇಸ್ವಿನಲ್ಲಿ ಇದೇ ಪರಿಸ್ಥಿತಿಯಲ್ಲಿ ಯಾವೊಬ್ಬ ರಾಜಕಾರಣಿ ಸಾಯ್ದಿಲ್ಲ, ಯಾವೊಬ್ಬ ಪರಭಾಷೆಯವರು ಸಾಯ್ದಿಲ್ಲ. ಸತ್ತವರು ಕನ್ನಡಿಗರು. ಇವತ್ತು ಅವ್ರಿಗೆ ಆ ಬದ್ಧತೆ ಇದೆ. ಇವತ್ತು ಆ ಬದ್ಧತೆಯನ್ನ ಇವತ್ತಿನ ರಾಜಕಾರಣಿಗಳು ಉಳಿಸ್ಕೋಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಅಂತ ದೃಢವಾದ ನಿಲುವನ್ನ ಇವತ್ತು ತಗೊಳ್ಳೇಬೇಕು, ತಗೋತಾರೆ ಅನ್ನೋ ಒಂದು ಬಲವಾದ ನಂಬಿಕೆ ನನಗಿದೆ. ಸರ್, ಮತ್ತೊಂದ್ ಕಡೆನಲ್ಲಿ ಎಲ್ಲೋ ಒಂದ್ ಕಡೆ ಮನೆಗ್ ಮಾರಿ ಊರಿಗೆ ಉಪಕಾರಿ ಈ ರೀತಿಯಾಗಿ ಆಗೋಗ್ಬಿಡ್ತಾ ಅಂತ. ಯಾಕಂತ ಅಂದ್ರೆ ಒಂದ್ ಕಡೆನಲ್ಲಿ ಆಗ್ಬೇಕಾಗಿದ್ದಂತ ಮುಂಗಾರು ಮಳೆ ಸಕಾಲಕ್ಕಾಗಿಲ್ಲ. ಇಂಥ ಸಂದರ್ಭದಲ್ಲಿ ಬರಗಾಲ ಕೂಡ ಎದುರಾಗಿತ್ತು. ಎಷ್ಟೋ ಕಡೆನಲ್ಲಿ ಕುಡಿಯೋದಕ್ ನೀರಿಲ್ಲ, ವ್ಯವಸಾಯಕ್ಕೆ ನೀರಿಲ್ಲ ಅಂತ ಒದ್ದಾಡ್ತಿದ್ದಂತ ಸಂದರ್ಭದಲ್ಲಿ ಈ ನಿರ್ಧಾರ ಅಷ್ಟೊಂದು ಸರಿ ಇರ್ಲಿಲ್ಲ. ನಮಗೆ ನೀರಿನ ಕೊರತೆ ಇದೆ, ಬೇಡ ಅಂತ ಅಷ್ಟೇ ಹೇಳ್ತಾ ಇದ್ರು. ಈ ನಿರ್ಧಾರ ಯಾಕೆ ಅಂತ? ಅಲ್ಲಲ್ಲ ನೋಡಿಮ್ಮ, ನಾನು ಒಂದ್ ಮಾತು ಹೇಳ್ತೀನಿ. ಭಾರತದ ಭೂಪಟದಲ್ಲಿ ಕರ್ನಾಟಕ ಇದೆಯಾ? ನಾವು ಇವತ್ತು ನಿನ್ನೆ ಮೊನ್ನೆಯಿಂದ ನೋಡ್ಕೊಂಡ್ ಬಂದಿಲ್ಲಮ್ಮ. ನನ್ಗೆ ಯಾವಾಗ ಬುದ್ಧಿ ಬಂದಿದೋ ಅವತ್ತಿಂದ ನೋಡ್ಕೊಂಡ್ ಬಂದಿದ್ದೀವಿ. ಒಂದಲ್ಲ ಒಂದು ರೀತಿಯಿಂದ ಕೇಂದ್ರ ಸರ್ಕಾರದಿಂದ ಕರ್ನಾಟಕ ಅನ್ಯಾಯವಾಗಿದೆ, ಆಗ್ತಾನೆ ಇದೆ. ಅದ್ ಯಾವುದೇ ಪಕ್ಷ ಇರ್ಲಿ, ಯಾವುದೇ ಪಕ್ಷಗಳು ಕೂಡ ಕರ್ನಾಟಕವನ್ನ ಕಡೆಗಣಿಸ್ಕೊಂಡೇ ಬಂದಿದ್ದಾರೆ. ಇಲ್ಲಿ ಸರಿಯಾಗಿ ಪ್ರತಿನಿಧಿಸಬೇಕಾಗಿದ್ದಾರೆ ಯಾರು? ನಮ್ಮ ರಾಜಕಾರಣಿಗಳು. ಅವರೆಲ್ಲೋ ಎಡವಿದ್ದಾರೆ. ವಾದ ಮಾಡೋದ್ರಲ್ಲಿ, ಮಂಡನೆ ಮಾಡೋದ್ರಲ್ಲಿ ಯಾರೂ ಹಿಂದೆ ಹೋಗಿಲ್ಲ. ನಮ್ಮವರು ಬಹಳ ಬುದ್ಧಿವಂತರಿದ್ದಾರೆ. ಆದ್ರೆ ನಮ್ಮ ಮಾತನ್ನ ಕೇಳುವಂತ ಜನ ಅಲ್ಲಿಲ್ಲ. ಅಲ್ಲಮ್ಮ, ಒಂದು ತೀರ್ಪು ಕೊಡಬೇಕಾದ್ರೆ ಯಾರೇ ಆಗ್ಲಿ, ಒಂದು ಮರ್ಡರ್ ಮಾಡಿ ಆ ತೀರ್ಪು ಕೊಡ್ಬೇಕಾದ್ರೆ ಎಷ್ಟು ಇನ್ವೆಸ್ಟಿಗೇಷನ್ ಆಗುತ್ತೆ ಅಲ್ವಾ? ಎಲ್ಲ ಆಯಾಮಗಳಲ್ಲೂ ಕೂಡ ನೋಡ್ಬೇಕಿತ್ತು. ಎಲ್ಲ ಆಯಾಮಗಳನ್ನ ನೋಡ್ಬೇಕಲ್ವಾ? ನೀನು ಯಾವ್ದ್ರಲ್ಲಿ ನೋಡ್ದೆ? ಕೊಡ್ಲಿ ನೋಡ್ದ, ಹಾರಲ್ಲಿ ಹೊಡ್ದ, ಸುತ್ತಲ್ಲಿ ಹೊಡ್ದ, ಎಲ್ಲಿ ಹೊಡ್ದೆ, ಯಾವ ಜಾಗಕ್ಕೆ ಹೊಡ್ದೆ, ಎಲ್ಲಿ ಬಿದ್ದ, ತಿರುಗ್ ಬಿದ್ನ, ಹಂಗೆ ಬಿದ್ನ, ಎಲ್ಲ ಟೆಸ್ಟ್ ಮಾಡ್ತಾರಲ್ವಾ ಪೊಲೀಸ್ನವರು. ಈ ನ್ಯಾಯಮೂರ್ತಿಗಳು ಅನ್ನಿಸ್ಕೊಂಡವ್ರಿಗೆ, ಮುಟ್ಟಾಳ್ರಿಗೆ ಇದು ಗೊತ್ತಾಗಲ್ವಾ? ಹೋಗಿ ಅಲ್ಲಿ ನೀರ್ ಬಿಡಲ್ಲ ಅಂತ ಇದ್ದಾರೆ, ವಾಸ್ತುಸ್ಥಿತಿನ ತಿಳ್ಕೊಂಡ್ಬಂದು ನಮ್ಗೆ ಮಾಹಿತಿ ಕೊಡಿ, ನಮ್ಗೊಂದು ವರದಿ ಕೊಡಿ ಅಂತ ಹೇಳಕ್ಕಾಗಲ್ವಾ? ಮುಂಗಾರು ಮಳೆ ಪ್ರಾರಂಭ ಆಗಿ 2 ತಿಂಗಳಾಗಿದೆ. ಎಷ್ಟು ಹೇಳಿ? 2 ತಿಂಗಳಾಗಿದೆ. 2 ತಿಂಗಳಾಗಿದೆ. ಒಂದು ಡ್ಯಾಮ್ ತುಂಬಿಲ್ಲ. ಇವತ್ತು ಕುಡಿಯಕ್ ನೀರಿಲ್ಲ ಅಂತ ಒದ್ದಾಡ್ತಾ ಇದ್ದೀವಿ. ಇವ್ರಿಗೆ ಬೆಳೆಗ್ ನೀರ್ ಕೇಳ್ತಾ ಇದ್ದಾರೆ. ಇದು ಎಷ್ಟು ಮಟ್ಟಿಗೆ ಸರಿ? ಇದನ್ನ ಆ ರಾಜ್ಯದ ಮುಖ್ಯಮಂತ್ರಿ ಕೂಡ ಆಲೋಚನೆ ಮಾಡ್ಬೇಕು. ಏನೋ 3ನೇ ತಾರೀಕು ಬರ್ತೀವಿ ಅಂತ ದೊಡ್ಡದಾಗಿ ಹೇಳ್ಕೊಂಡಿದ್ದೀರಾ, ಬಂದ್ ನೋಡಿ ನಮ್ ಪರಿಸ್ಥಿತಿನ. ನಾವು ಕಳೆದ ವರ್ಷ ಧಾರಾಕಾರವಾಗಿ ಮಳೆ ಆಯ್ತು, ನಾವ್ ಹಿಡಿದಿಟ್ಕೊಂಡು ಆ ನೀರ್ನ ಬಂತು ಬಿಟ್ಟು. ಇವಾಗ ಇಲ್ಲ ಅಂದಾಗ್ಲೂ ನೀವು ಬಿಡಿ ಅಂತ ಹೇಳಿದ್ರೆ ಕರ್ನಾಟಕದ ರೈತರ ಮೇಲೆ ಮರಣ ಶಾಸನ ಬರೀತೀರ ನೀವು? ಅದೇ ಆಗ್ತಾ ಇರೋದು ಇವಾಗ. ಧನ್ಯವಾದಗಳು ಸರ್, ನಮ್ ಜೊತೆ ಮಾತನಾಡಿದ್ದಕ್ಕಾಗಿ.